ನಮಸ್ಕಾರ, ನಾನು ನಿಮ್ಮ ಸಂಧ್ಯಾ ತೇಜಪ್ಪ. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಎಲ್ಪಿಜಿ ಸಿಲಿಂಡರ್ ಬೆಲೆ ಎಷ್ಟು ಇಳಿದಿದೆ? ಅಕ್ಕಿ ಬೆಲೆ 15 ವರ್ಷಗಳಲ್ಲಿ ಎಲ್ಲಿಗೆ ತಲುಪಿದೆ? ಆಧಾರ್ ಕಾರ್ಡ್ ಮಾಡಿಸಿಕೊಳ್ಳುವುದಕ್ಕೆ ಇರುವ ನಿಯಮ ಏನು? ಈಗೆಲ್ಲ ಸುದ್ದಿಗಳನ್ನ ನಾನು ನಿಮಗೆ ಹೇಳ್ತೇನೆ. ಇದರ ಜೊತೆಗೆ ಬಿಸ್ನೆಸ್ ಮತ್ತು ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಸುದ್ದಿಯೂ ಇರುತ್ತೆ. ಬನ್ನಿ ತೆರೆಯೋಣ ಇಂದಿನ ಲಂಚ್ ಬಾಕ್ಸ್ ಅನ್ನ. ಎಲ್ಪಿಜಿ ಬೆಲೆ ಇಳಿಕೆಯಿಂದ ಈ ಗ್ರಾಹಕರಿಗೆ ಸಿಗುತ್ತೆ 40 ರೂಪಾಯಿ ರಿಯಾಯಿತಿ. ವಾಣಿಜ್ಯಿಕ ಎಲ್ಪಿಜಿ ಸಿಲಿಂಡರ್ನ ಬೆಲೆ ಇಳಿಕೆಯಾಗಿದೆ. 19 ಕಿಲೋ ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ ಮೇಲೆ 40 ರೂಪಾಯಿ ದರ ಇಳಿಕೆ ಮಾಡಲಾಗಿದೆ. ಇನ್ನು ಡೊಮೆಸ್ಟಿಕ್ ಎಲ್ಪಿಜಿ ಸಿಲಿಂಡರ್ ದರದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಸರ್ಕಾರಿ ತೈಲ ಮಾರ್ಕೆಟಿಂಗ್ ಕಂಪನಿಗಳು ಪ್ರತಿ 19 ಕಿಲೋ ಕಮರ್ಷಿಯಲ್ ಸಿಲಿಂಡರ್ಗೆ 39.50 ರೂಪಾಯಿ ಕಡಿಮೆ ಮಾಡಿವೆ. ಡಿಸೆಂಬರ್ 22ರಿಂದಲೇ ಈ ಹೊಸ ದರ ಜಾರಿಗೆ ಬಂದಿದೆ. ಕಡಿಮೆ ದರದಲ್ಲಿ ಚಿನ್ನ ಖರೀದಿ ಮಾಡಲು ಇಂದೇ ಕೊನೆಯ ದಿನ. ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ನ 3ನೇ ಸರಣಿಯಲ್ಲಿ ಹೂಡಿಕೆ ಮಾಡುವುದಕ್ಕೆ ಇಂದೇ ಕೊನೆಯ ದಿನವಾಗಿದೆ. ಮಾರ್ಕೆಟಿಂಗ್ಗಿಂತ ಕಡಿಮೆ ದರದಲ್ಲಿ ಚಿನ್ನ ಖರೀದಿ ಮಾಡಲು ಬಯಸಿದ್ರೆ ಇಂದೇ ಸಂಜೆಯೊಳಗೆ ನೀವು ಈ ಸ್ಕೀಮ್ನಲ್ಲಿ ಹೂಡಿಕೆ ಮಾಡಬೇಕು. ಆನ್ಲೈನ್ ಮತ್ತು ಆಫ್ಲೈನ್ ಆಯ್ಕೆಗಳೆರಡೂ ಇವೆ. 2023ರ ಸಾವರಿನ್ ಗೋಲ್ಡ್ ಬಾಂಡ್ನ ಕೊನೆಯ ಕಂತು ಡಿಸೆಂಬರ್ 18ರಂದು ತೆರೆದಿತ್ತು. ಪ್ಯಾನ್ ಆಧಾರನ್ನ ತಡವಾಗಿ ಲಿಂಕ್ ಮಾಡಿದವರಿಂದ 2,125 ಕೋಟಿ ರೂಪಾಯಿ ದಂಡ ವಸೂಲಿ. ಕೇಂದ್ರ ಸರ್ಕಾರ ಈವರೆಗೆ ಪ್ಯಾನ್ ಆಧಾರನ್ನ ವಿಳಂಬವಾಗಿ ಲಿಂಕ್ ಮಾಡಿದವರಿಂದ 2,125 ಕೋಟಿ ರೂಪಾಯಿ ದಂಡ ಸಂಗ್ರಹ ಮಾಡಿದೆ. ಉಚಿತವಾಗಿ ಪ್ಯಾನ್ ಆಧಾರ್ ಲಿಂಕ್ ಮಾಡಲು 2023 ಜೂನ್ 30 ಕೊನೆಯ ದಿನವಾಗಿತ್ತು. ಇದರ ನಂತರ 1,000 ರೂಪಾಯಿ ಕೊಟ್ಟು ಜನರು ಆಧಾರ್ ಮತ್ತು ಪ್ಯಾನ್ ಲಿಂಕ್ ಮಾಡುವ ಅವಕಾಶ ಕಲ್ಪಿಸಲಾಗಿತ್ತು. ಈ ರೀತಿ ದಂಡ ಕಟ್ಟಿದ್ರಿಂದ ಸರ್ಕಾರಕ್ಕೆ 2,125 ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಮತ್ತು ಒಟ್ಟು 2,125 ಪ್ಯಾನ್ ಆಧಾರ್ ಲಿಂಕ್ ಆಗಿದೆ ಎಂದು ಸಂಸತ್ತಿನಲ್ಲಿ ಸರ್ಕಾರ ತಿಳಿಸಿದೆ. ಹಣದುಬ್ಬರದಿಂದ ಮುಕ್ತಿಗಿಲ್ಲ. ಪೂರೈಕೆ ಕೊರತೆಯಿಂದಾಗಿ 15 ವರ್ಷಗಳ ಗರಿಷ್ಠ ಮಟ್ಟಕ್ಕೆ ಅಕ್ಕಿ ದರ ಏರಿಕೆ. ಅಕ್ಕಿ ಬೆಲೆ ಏರಿಕೆ ಮುಂದುವರಿಯುತ್ತಲೇ ಇದೆ. ಬೇಡಿಕೆ ಭಾರೀ ಇದೆ, ಆದರೆ ಪೂರೈಕೆ ಕಡಿಮೆ ಇದೆ. ಇದರಿಂದಾಗಿ 15 ವರ್ಷಗಳಲ್ಲೇ ಅತ್ಯಧಿಕ ದರಕ್ಕೆ ಅಕ್ಕಿ ಬೆಲೆ ಏರಿದೆ. ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಥಾಯ್ ಅಕ್ಕಿ ರಫ್ತುದಾರರ ಸಂಘಟನೆ ಹೇಳುವಂತೆ ಏಷ್ಯಾದ ಬೆಂಚ್ ಮಾರ್ಕ್ ಆಗಿರುವ ಥಾಯ್ ವೈಟ್ ರೈಸ್ ಬ್ರೋಕನ್ 5% ಎಂಬ ವಿಧದ ಅಕ್ಕಿಯ ಬೆಲೆ 2.5% ಏರಿಕೆಯಾಗಿದೆ. 2023 ಡಿಸೆಂಬರ್ 20ಕ್ಕೆ ಈ ಅಕ್ಕಿಯ ಬೆಲೆ ಟನ್ಗೆ $650 ಆಗಿದೆ. 15 ವರ್ಷಗಳಲ್ಲಿ ಅಂದರೆ 2008 ಅಕ್ಟೋಬರ್ ನಂತರ ಇದು ಅತ್ಯಧಿಕ ದರವಾಗಿದೆ. ಭಾರತ ಅಕ್ಕಿ ರಫ್ತು ನಿಷೇಧ ಮಾಡಿರುವುದು ಮತ್ತು ಥಾಯ್ಲೆಂಡ್ನಲ್ಲಿ ಭತ್ತದ ಬೆಳೆ ಹಾನಿಯಾಗಿರುವುದರಿಂದ ಈ ಏರಿಕೆಯಾಗಿದೆ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಅಕ್ಕಿ ದರ ಸ್ವಲ್ಪ ಸ್ಥಿರತೆ ಕಂಡಿತ್ತು, ಆದರೆ ನವೆಂಬರ್ನಲ್ಲಿ ಮತ್ತೆ ಏರಲು ಶುರುವಾಗಿದೆ. ಏಷ್ಯಾದಲ್ಲಿ ಎಲ್ ನಿನೋ ಪ್ರಭಾವದಿಂದಾಗಿ ಭತ್ತದ ಬೆಳೆಗೆ ಭಾರೀ ಹಾನಿಯಾಗಿದೆ. ಅಪಾರ್ಟ್ಮೆಂಟ್ ಮಾರಾಟ 15 ವರ್ಷಗಳ ಗರಿಷ್ಠಕ್ಕೆ ಏರಿಕೆ. ಬೆಲೆ ಏರಿಕೆಯಾದರೂ ಬೇಡಿಕೆ ಏರುತ್ತಲೇ ಇದೆ. ಮನೆ ಸಾಲದ ಬಡ್ಡಿ ದರ ಏರಿಕೆ ಮತ್ತು ವಸತಿ ಪ್ರಾಪರ್ಟಿಗಳ ಬೆಲೆ ಏರಿಕೆಯಾಗುತ್ತಿದ್ದರೂ ದೇಶದ ಪ್ರಮುಖ 7 ನಗರಗಳಲ್ಲಿ ಅಪಾರ್ಟ್ಮೆಂಟ್ ಸೇಲ್ಸ್ ಪ್ರಮಾಣ 2023ರಲ್ಲಿ ಕಳೆದ 15 ವರ್ಷಗಳಲ್ಲೇ ಅತ್ಯಧಿಕವಾಗಿದೆ. ರಿಯಲ್ ಎಸ್ಟೇಟ್ ಕನ್ಸಲ್ಟಿಂಗ್ ಕಂಪನಿ JLL ಇಂಡಿಯಾ ಪ್ರಕಟಿಸಿದ ವರದಿಯ ಪ್ರಕಾರ ಈ ವರ್ಷ 20% ಏರಿಕೆಯಾಗಿ 2.6 ಲಕ್ಷ ಯೂನಿಟ್ಗಳು ಮಾರಾಟವಾಗುವ ಸಾಧ್ಯತೆ ಇದೆ. 2008ರ ನಂತರ ಇದು ಅತ್ಯಧಿಕ ಮಾರಾಟವಾಗಿರಲಿದೆ. JLLನ ಭಾರತೀಯ ಸಂಶೋಧನೆ ವಿಭಾಗ ಮುಖ್ಯಸ್ಥ ಶಮಂತಕ ದಾಸ್ ಹೇಳುವಂತೆ 2023ರಲ್ಲಿ 2.80 ಲಕ್ಷ ಅಪಾರ್ಟ್ಮೆಂಟ್ಗಳು ಮಾರಾಟಕ್ಕೆ ಲಭ್ಯವಾಗಲಿವೆ. ಮುಂದಿನ ವರ್ಷದ ಮಾರಾಟವು 2.90 ಲಕ್ಷದಿಂದ 3 ಲಕ್ಷ ಯೂನಿಟ್ಗಳಾಗಿರಲಿವೆ ಎಂದಿದ್ದಾರೆ. ಬೆಲೆ ಏರಿಕೆಯಾದರೂ ಬೇಡಿಕೆ ಹೆಚ್ಚುತ್ತಿದೆ ಎಂಬುದು ಡೇಟಾ ಹೇಳುತ್ತಿದೆ. ಆಧಾರ್ ಮಾಡಿಸಿಕೊಳ್ಳುವ ನಿಯಮ ಬದಲಾವಣೆ ಮಾಡಿದ UIDAI. ಹೊಸದಾಗಿ ಆಧಾರ್ ಮಾಡುವುದಕ್ಕೆ ಸಂಬಂಧಿಸಿದ ನಿಯಮಗಳಲ್ಲಿ UIDAI ಬದಲಾವಣೆ ಮಾಡಿದೆ. 18 ವರ್ಷಗಳಿಂದ ಹೆಚ್ಚಿನವರು ಮೊದಲ ಬಾರಿಗೆ ಆಧಾರ್ ಮಾಡಿಸಿಕೊಳ್ತಿದ್ದಾರೆ ಎಂದಾದರೆ ಪಾಸ್ಪೋರ್ಟ್ ರೀತಿಯ ಪರಿಶೀಲನೆಗೆ ಒಳಗಾಗಬೇಕಾಗುತ್ತೆ. UIDAI ಹೊಸ ನಿಯಮದ ಪ್ರಕಾರ ಮೊದಲು ಸ್ಪೆಸಿಫಿಕ್ ವೆರಿಫಿಕೇಷನ್ ಪ್ರೊಸೆಸ್ ಅನ್ನು ಅನುಸರಿಸಬೇಕು. ಇನ್ನು ಹೊಸ ಆಧಾರ್ ಮಾಡಿಸಿಕೊಳ್ಳುವಾಗ UIDAI ಬದಲಿಗೆ ರಾಜ್ಯ ಸರ್ಕಾರವೇ ವೆರಿಫಿಕೇಷನ್ ನಡೆಸಲಿದೆ. ಇದಕ್ಕಾಗಿ ರಾಜ್ಯ ಸರ್ಕಾರವು ಜಿಲ್ಲೆ ಉಪವಿಭಾಗೀಯ ಮಟ್ಟದಲ್ಲಿ ನೋಡಲ್ ಅಧಿಕಾರಿ ಅಥವಾ ಹೆಚ್ಚುವರಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳನ್ನ ನೇಮಿಸಲಿದೆ. ರೈಲುಗಳ ವೇಗ ಹೆಚ್ಚಿಸಲಿರುವ ಇಂಡಿಯನ್ ರೈಲ್ವೇಸ್. ವಂದೇ ಭಾರತ್ ರೈಲುಗಳ ವೇಗವನ್ನ ಇಂಡಿಯನ್ ರೈಲ್ವೇಸ್ ಹೆಚ್ಚಿಸಲಿದೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳುವಂತೆ ರೈಲಿನ ವೇಗವನ್ನ ಗಂಟೆಗೆ 110ರಿಂದ 130 ಕಿಲೋಮೀಟರ್ಗೆ ಹೆಚ್ಚಳ ಮಾಡಲು ಅಗತ್ಯವಿರುವ ಸ್ಥಳಗಳಲ್ಲಿ ಸುರಕ್ಷಿತ ಬೇಲಿಯನ್ನ ಅಳವಡಿಸಲಾಗುತ್ತೆ. ಇನ್ನು 130 ಕಿಲೋಮೀಟರ್ಗಿಂತ ಹೆಚ್ಚು ವೇಗದಲ್ಲಿ ಟ್ರೈನ್ ಓಡಿಸಬೇಕಾದ್ರೆ ಇಡೀ ಮಾರ್ಗವೇ ಸೇಫ್ಟಿ ಫೆನ್ಸಿಂಗ್ ಅಳವಡಿಸಲಾಗುತ್ತೆ. ವಂದೇ ಭಾರತ್ ಜೊತೆಗೆ ಇದರ ರೈಲುಗಳ ವೇಗವನ್ನ ಹೆಚ್ಚಳ ಮಾಡುವುದರಿಂದ ಭಾರತೀಯ ರೈಲ್ವೆ ಇಲಾಖೆಯ ಒಟ್ಟಾರೆ ಕಾರ್ಯಾಚರಣೆ ಸುಧಾರಣೆಯಾಗುತ್ತೆ.
ಇವಿಷ್ಟು ಇವತ್ತಿನ ಲಂಚ್ ಬಾಕ್ಸ್ ಸುದ್ದಿ. ನಾಳೆ ಮತ್ತೆ ಭೇಟಿಯಾಗೋಣ.